ಇವಾಗ 3 ಜನ ಡಾಕ್ಟರ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಜುಡಿಷಿಯಲ್ ಕಸ್ಟಡಿ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವ್ರನ್ನ ಎನ್ಕ್ವೈರಿ ಮಾಡಬೇಕು. ಇನ್ನು ಪ್ರಿಮೇಷನರಿ ಸ್ಟೇಜ್ ನಾವು ಏನು ಹೇಳೋಂಗಿಲ್ಲ. ಇನ್ನು ಯಾರು ಆಚೆ ಬರ್ತಾರೋ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರು ಯಾವುದೇ ಇದಕ್ಕೆ ಒಳಗಾಗದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇನ್ಸ್ಟ್ರಕ್ಷನ್ ನಡೀತಾ ಇದೆ. ಎಲ್ಲ ಬಂದಮೇಲೆ ನಿಮ್ಗೆ ಪೂರ್ತಿ ಡೀಟೇಲ್ಸ್ ನಾನು ಕೊಡ್ತೀನಿ. ಇದೊಂದು ಗೌರವ ನಮ್ಮ ಇಡೀ ರಾಜ್ಯದಲ್ಲೇ ಇದು ಒಂದು ಘೋರ ಕೃತ್ಯ ಅಂತ ನನಗೆ ಅನಿಸ್ತಾ ಇದೆ. ಈ ಥರ ಇನ್ನೂ ಎಷ್ಟಿದೆಯೋ ಗೊತ್ತಿಲ್ಲ. ಇದು ನಮ್ಗೆ ಯಾರೋ ಬಂದು ಸಾರ್ವಜನಿಕರು ಹೇಳಿದ್ರು. ಅದನ್ನು ಗೌಪ್ಯವಾಗಿ ನಾವು ರಿಪೋರ್ಟ್ ತಗೊಂಡಾಗ ಮೇಲ್ನೋಟಕ್ಕೆ ಕರೆಕ್ಟ್ ಒಂದು ಬಂದಾಗ ನಾನು ವಾರಂಟ್ ಇಶ್ಯೂ ಮಾಡಿದಾಗ ಸತ್ಯ ಆಚೆ ಬಂದಿದೆ. ಅವರೇ ಕಂಪ್ಲೇಂಟ್ ಕೊಟ್ಟಿರೋದು. ಇವಾಗ ಅವರು ಕೆಲಸ ಮಾಡಿದ ನಮ್ಮದು ಕಂಪ್ಲೇಂಟ್ ಎಲ್ಲಿ ಬರ್ತಾ ಇತ್ತು? ಅವ್ರು ಸರಿಯಾಗಿ ಕೆಲಸ ಮಾಡಲಾರ್ದು ನಮ್ಮಿಂದ ಕಂಪ್ಲೇಂಟ್ ಬಂದಿರೋದು. ಆ್ಯಕ್ಷನ್ ತಗೊಂಡು ಎಲ್ಲರ ಮೇಲೂ ಯಾರು ಇದ್ದಾರೆ ಎಲ್ಲರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಅದು ನಾವಿಲ್ಲಿ ಕೇಸ್ ಸುಮೋಟೋ ಕೇಸ್ ಲಿಸ್ಟ್ ಮಾಡಿರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಬಿಡೋದಿಲ್ಲ. ಎಲ್ಲರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಅಲ್ಲಿ ಕ್ರಿಮಿನಲ್ ಕೇಸ್ ಆಗೋ